ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ ಕೊಳ್ಳೇಗಾಲ ಟಿ ನರಸೀಪುರ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆಗೆ ಹೆಚ್ಚು ಕಮ್ಮಿ ಒಂದು 200 ಮೀಟ್ರ್ ಆಗುತ್ತಾ. 2.5 ಎಕರೆ ಬಂದಿರುವಂಥ ಜಾಗ ಲ್ಯಾಂಡ್ ಕಾರ್ಡ್ ತೋರಿಸ್ತೀನಿ. ಬಾಕ್ಷಾಗಿ ಸ್ಕ್ವೇರ್ ಆಗಿದೆ. ಒಂದು ಬೋರ್ಗಲ್ಲಿದೆ, ಒಳ್ಳೆ ನೀರಿದೆ ಬೋರ್ಗಲ್ಲಂತೂ. 3 ಇಂಚ್ ನೀರಿದೆ ಬೋರ್ಗಲ್ಲಿ. ಜಾಗ ಮಾತ್ರ ಸೂಪರ್ ಆಗಿದೆ. ಇದು ಬ್ರೋನ್ ಸಾಯಿಲ್. ಬೆಂಗಳೂರಿಂದ 145 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತಾ. ಟಿ ನರಸೀಪುರದಿಂದ 15 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 145 ಕಿಲೋಮೀಟ್ರು. ಇದು ಬ್ರೋನ್ ಸಾಯಿಲು. ಇಬ್ಬರು ಬೇಕಾದ್ರೆ ಮಡಿಕೋಬೋದು, 3 ಜನ ಬೇಕಾದ್ರೆ ಮಡಿಕೋಬೋದು. 2.5 ಎಕರೆ ಜಾಗ ಬಂದಿರುವಂಥ ಜಾಗ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಸಿಗುತ್ತೆ, ಡೈರೆಕ್ಟ್ ಪಾರ್ಟಿ. ನೋಡಿ ಇದೇ ಕಲರ್ ಎಲ್ಲ ಮಣ್ಣಂತೂ ಬ್ರೋನ್ ಸಾಯಿಲು. ಇಲ್ಲೇ ಪಕ್ಕದಲ್ಲಿ TC ಇದೆ, ಬೋರ್ ಇದೆ. ಬೋರ್ಲಂತೂ ಒಳ್ಳೆ ನೀರಿದೆ ನೋಡಿ. ಊರಿಗೆ ನಿಯರ್ ಹತ್ತಿರ ಇರುವಂಥ ಜಾಗ. ಕೊಳ್ಳೇಗಾಲ ಟಿ ನರಸೀಪುರಕ್ಕೆ ಹೋಗೋ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರ್ ಆಗಿದೆ. 2 ಎಕರೆ 38 ಗುಂಟೆ ಜಾಗ ಬಂದಿರುವಂಥ ಜಾಗ ಇದು. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 200-250 ಅಡಿ ಬರ್ತದೆ. ಜಾಗ ಮಾತ್ರ ಸೂಪರ್ ಆಗಿದೆ. ಇಬ್ಬರು ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು, 3 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ಇವರು ಎಕರೆ 48 ಲಕ್ಷ ಹೇಳ್ತಾ ಇದ್ದಾರೆ. ಎದುರುಗಡೆ ಡೈರೆಕ್ಟ್ ಹಾಕೊಂಡಿಸ್ತೀನಿ, ಸಿಟ್ಟಿಂಗ್ ಕೊಡ್ತೀನಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಮೈಸೂರು 45, ಬೆಂಗಳೂರಿಗೆ 145 ಕಿಲೋಮೀಟ್ರು, ಟಿ ನರಸೀಪುರ 15 ಕಿಲೋಮೀಟ್ರು, ಕೊಳ್ಳೇಗಾಲ ನರಸೀಪುರ ಹೋಗೋ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರು. ಜಾಗ ಮಾತ್ರ ಸೂಪರ್ ಆಗಿದೆ. ಇವ್ರ ಲ್ಯಾಂಡ್ ಓನರ್ ಹೆಸರು ಶಿವಕುಮಾರ್ ಅಂತ. ಇದೇ ರಸ್ತೆಗಿರುವಂಥ ಜಾಗ. ಡಾಕ್ಯುಮೆಂಟು 100% ಲೀಗಲ್ಲು. ಮೂಲನ ಜನರಲ್ಲು, ಈಗಲೂ ಜನರಲ್ಲು ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಎಕರೆ 48 ಲಕ್ಷ ಹೇಳ್ತಾಯಿದ್ದಾರೆ. ಡೈರೆಕ್ಟಾಗಿ ಕುಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ.